ನೋಡಿ, ಮಂಡ್ಲದಾವನ್ ಬಕ್ಕಿ ಅಂತ ಬರುತ್ತೆ. ಮಂಡ್ಲದಾವು ಭೂಮಿ ಕಚ್ಚಿ ಈ ತರ ಹಿಂಗ್ ಹಿಡ್ಕೊಳ್ಳುತ್ತೆ, ಹಿಂಗೆ ಬಾಯಿ ತೆಗಿಯುತ್ತೆ. ಅದ್ರ ಬಾಯಿ ಬಂದೆ ಹಿಂಗಿರುತ್ತೆ, ಹಿಂಗ್ ತೆಗೆದು ಹಿಂಗೆ ಭೂಮಿನ ಕಚ್ಚಿ ಹಿಂಗೆ ಉಸಿರು ಬಿಡುತ್ತೆ. ಆ ಉಸಿರು ಬಿಟ್ಟಿರೋ ಜಾಗದಲ್ಲಿ ಆ ವಿಷ ಸ್ಪ್ರೆಡ್ ಆಗಿರುತ್ತೆ ಅಲ್ಲಿ ಭೂಮಿಗೆ. ಆ ಭೂಮಿಗೆ ವಿಷ ಸ್ಪ್ರೆಡ್ ಆಗಿರೋದ್ರಿಂದ ಅದು 1 ವಾರ 15 ದಿವಸ ಅದ್ರ ಪವರ್, ಆ ವಿಷದ ಪವರ್ ಹಂಗೆ ಇರುತ್ತೆ. ನಾವು ಭೂಮಿ ಮೇಲೆ ಚಪ್ಪಲಿ ಹಾಕೊಂಡು ನಡೆದಿಲ್ಲ, ಅಕಸ್ಮಾತ್ ಆ ಜಾಗದಲ್ಲಿ ಹೋಗ್ಬಿಟ್ಟು ಏನಾದ್ರು ನಾವು ಹಿಂಗ್ ನಿಂತ್ಕೊಂಡ್ರೆ ಅದು ವಿಷ ಪವರ್ ಮನುಷ್ಯನ್ಗೆ ಕಾವು ಹೊಡೆದ್ಬಿಡುತ್ತೆ, ಹೀಟ್ ಆಗ್ಬಿಡುತ್ತೆ ಅಲ್ಲಿ ಬಾಡಿ. ಆ ಜಾಗದಲ್ಲಿ ಹೀಟ್ ಆಗಿ ಅದು ವಿಷದ ಸ್ಪ್ರೆಡ್ ಆಗ್ಬಿಡುತ್ತೆ. ಇವಾಗ ನಾವು ಆ ಸೈಡ್, ಇವಾಗ ನಾವೆಲ್ಲ ಒಂದ್ ಕಡೆ ಅಲ್ಲೇ ಮೇಲ್ಗಡೆ ಎಸಿತೀವಿ, ಹಿಂಗೆ ಮೇಲ್ಗಡೆ ಕೆಳಗಡೆಗೆ ಏನಾದ್ರು ಆ ಸೈಡ್ ಪವರ್ ಇರೋದು ಹಿಂಗೆ ಕೆಳಗಡೆ ಸಿಡ್ದಾಗ ಚಕ್ಕಂತ ಅಲ್ಲಿ ನಮ್ಗೆ ಸುಟ್ಟೋಗ್ಬಿಡುತ್ತೆ. ಅದೇ ತರನೇ ಅದ್ರ ವಿಷ ಬಂದ್ಬಿಟ್ಟು ಅಷ್ಟೊಂದು ಪವರ್ ಇರುತ್ತೆ. ಅದು ಕಾಲಿಟ್ಟು ಏನಾದ್ರು ಕಾಲಲ್ಲಿ ನಡ್ಕೊಂಡು ಮಾಮೂಲಿ ಇದ್ರಲ್ಲಿ ಕೆಲಸ ಮಾಡೋ ಅಲ್ಲಿ ಇಲ್ಲಿ ಹಾವು ಏನಾದ್ರು ಹಂಗ್ ಮಾಡಿದ್ ಹೋಗಿದ್ದಾಗ ಅದನ್ನ ಈ ಸೊಪ್ಪು ತಗೊಂಬಂದು ನೋಡಿ, ಈ ತರ ಹಿಂಗೆ ಮಲ್ಗೆ ಹೂ ತರ ಮಗ್ಗು ಬಿಡುತ್ತೆ. ಇದನ್ನ ಇಸ್ಕುದ್ರೆ ಬಂಕ ತರ ಬರುತ್ತೆ. ಇದು ನೋಡಿ, ಹಿಂಗ್ ಇಸ್ಕುದ್ರೆ ಈ ಮಾಮೂಲಿ ಕೆಲವೊಂದು ಏನ್ ಮಾಡ್ತಾರೆ, ಈಗ ಲೋಪ್ಲಿ ಅಂದ್ರೆ ಬೆಂಡೆಕಾಯಿ, ಅದ್ರಲ್ಲಿ ನಾವು ಬೆಂಡೆಕಾಯಿ ಹೆಚ್ಚಿದ್ರೆ ಒಂಥರ ಬಂಕ ತರ ಬರುತ್ತೆ. ಅದ್ರದ್ದೇ ಬೆಂಡೆಕಾಯ್ದೆ ಒಂದ್ ಕತೆ ಇದೆ ಬಿಡಿ. ಆ ಕತೆ ಹೇಳ್ಬಿಟ್ರೆ ಜನಗಳು ಬೆಂಡೆಕಾಯಿಗೆ ಇವಾಗ 20-30 ರೂಪಾಯಿ ಸಿಗುತ್ತೆ, ಅವಾಗ 100 ರೂಪಾಯಿ ಆದ್ರೂ ಬಿಡಲ್ಲ ಜನ. ಯಾಕೆಂದ್ರೆ ಗಣಸರಿಗೆ ಅಷ್ಟೊಂದು ಇದು ಬರುತ್ತೆ ಅದರಿಂದ, ಬೆಂಡೆಕಾಯಿಂದ. ಅದೇ ತರನೇ ನೋಡಿ, ಇದು ನೋಡಿ ಬಂಕ ಅದೇ ತರ ಬರುತ್ತೆ. ಇದು ಹಾವು ಕಚ್ಚಿದವ್ರಿಗೆ, ಯಾವುದು ಮಂಡ್ಲದಾವು ಕಚ್ಚಿದವ್ರಿಗೆ. ನಾಗದಾವು ಕಚ್ಚಿದ್ರೆ ಗಾಯ ಆಗಲ್ಲ, ಅದಕ್ಕೂ ಆಗುತ್ತೆ. ಯಾವುದೇ ಕೆಟ್ಟ ಹುಳಗಳು ಏನೇ ಒಂದು ಹುಳ ಕಚ್ಚಿದ್ರೆ ಇದು ಔಷಧಿ ತಗೊಂಡ್ಬಂದು, ಇದು ಯಾವ ಗುರುವಾರ ಬೆಳಗಿನ ಜಾವದಲ್ಲಿ ಒಂದು 5-5:30 ಅಲ್ಲಿ ಕಿತ್ಕೊಂಡ್ಬರ್ಬೇಕು. ಅದಕ್ಕೆ ಕೈ ಮುಗಿದು ಗಣಮಂತ್ರಿ ಭಗವಂತನ ನೆನೆಸ್ಕೊಂಡು ಇದು ಒಳ್ಳೇದಾಗ್ಲಿ ಅಂತ ಹೇಳಿ ತಗೊಂಬಂದು ಕಿತ್ತು ಅದು ಇದನ್ನೆಲ್ಲ ಸೊಪ್ಪು ನೋಡಿ ಹಿಂಗೆಲ್ಲ ಕಟ್ ಮಾಡಿ ಒಂದು ಕಲ್ಲು ಅಲ್ಲಿ ಕೆಳಗಡೆ ಸ್ವಲ್ಪ ತೊಳೆದವ್ರೆ ಇದ್ ಮಾಡ್ಬಿಟ್ಟು ಈ ಸೊಪ್ಪು ಅರ್ದು ಕಟ್ಟೋದ್ರಿಂದ ಅದು ಕೂಡ ಪರಿಹಾರ ಇದರಲ್ಲಿ 100% ಸಿಗುತ್ತೆ. ಇದು ಬಂದು ನೀವು ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಜನಗಳಿಗೆ ಗೊತ್ತಿಲ್ಲ, ಹಾವು ಕಡಿತು ಏನೋ ಮಂಡ್ಲದಾವು ಕಚ್ಚಿಬಿಡ್ತು ಗಾಯ ಆಗ್ಬಿಡ್ತು ಅಂತಾರೆ. ಇದನ್ನ ತಗೊಂಬಂದು ಕಚ್ಚಿ ಹಚ್ಚೋದ್ರಿಂದ ಹಿಡಿದು ತುಂಬಾ ಇದರಿಂದ ಪರಿಹಾರ ಸಿಗುತ್ತೆ, ಒಳ್ಳೇದಾಗುತ್ತೆ. ಇದು ಕುಣಿಕಿ ಸೊಪ್ಪು ಅಂತೇಳಿ. ಕುಣಿಕಿ ಅಂತಂದ್ರೆ ಇದು ನೋಡಿ, ಎಲ್ಲ ಕುಣಿಕೆ ಒಂಥರ ಕುಣಿಕೆ ಅಂತ ಹೇಳಿದ್ರೆ ಗಂಟಾಗ್ತೀವಿ ನಾವು. ಅದೇ ತರನೇ ಇದೆ, ಒಳಗಡೆ ಎಲ್ಲ ಗಂಟು ಇರುತ್ತೆ ಹಿಂಗೆ. ಇದು ಬಳ್ಳಿ, ಸೇಮ್ ಬಳ್ಳಿನೇ ಇದು. ಇದು ಎಲ್ಲ ನೆನ್ನೆ ತಗೊಂಡ್ಬಂದಿರೋದು. ಇದು ಈ ತರ ಮಲ್ಲಿಗೆ ಮಗ್ಗು ತರ ಮಗ್ಗು ಕೂಡ ಹೂವದ್ದು ಮಗ್ಗು ಬರುತ್ತೆ. ಮಳ್ಳೆ ಹೂವು, ಸೇಮ್ ಮಳ್ಳೆ ಹೂವು ಇದ್ದಂಗೆ. ಇದು ನೋಡಿ ಎಲ್ಲ ಕುಣಿಕಿ ಅಂತ ಹೇಳಿ. ತುಂಬಾ ಇದು ನಿಮ್ ಕಣ್ಣಿಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ನೋಡಿ ಹೆಂಗೆ ಕಾಣ್ತಾವ ನೋಡಿ, ಹಿಂಗೆ ನೋಡಿ ಈ ತರ ಹಿಂಗೆ ಇದ್ಬಿಡುತ್ತೆ. ಈ ಮಗ್ಗು ಇದು ಕಾಯಿ ಜೋಗಾಲೆ ತರ ಕಾಯಿ ಬಿಡುತ್ತೆ ನೋಡಿ. ಇದೆಲ್ಲ ಹೂವು ಮಗ್ಗು ತರ ಹೂವು ಬಿಡುತ್ತೆ. ಇದು ಎಲೆ ಬಂದ್ಬಿಟ್ಟು ಸಾಮಾನ್ಯವಾಗಿ ಈ ಒಂಥರ ಈ ಬಾಯಿ ಬಸ್ಲೆ ಸೊಪ್ಪು ಅಂತ ಬರ್ತದೆ, ಸೇಮ್ ಹಂಗೇನೆ ಇರುತ್ತೆ. ಈ ಗಿಡ ನಿಮ್ಗೆ ಯಾರಿಗೆ ಏನಾದ್ರೂ ಕೆಟ್ಟ ಹುಳಗಳು ಯಾವುದೇ ಒಂದು ಹುಟ್ಟಿದ್ರೆ ಇದನ್ನ ತಗೊಬಂದು ಅರ್ದು ಕಟ್ಟೋದ್ರಿಂದ 100% ಅದರಿಂದ ಪರಿಹಾರ ನಮ್ಗೆ ಉಪಯೋಗ ಮಾಡ್ಕೊಂಡ್ರೆ ಪರಿಹಾರ ಸಿಗುತ್ತೆ. ಈ ತರ ಎಲ್ಲೇ ಯಾರು ಪಬ್ಲಿಕ್ ಜನಗಳು ನೋಡಿದ್ರೆ ಈ ಕೆಲವೊಂದು ಏನಾದ್ರು ಈ ತರ ಪ್ರಾಬ್ಲಮ್ ಉಂಟಾದ್ರೆ ಎಲ್ಲ ಚಪ್ಪಲಿ ಹಾಕೊಳ್ದೆ ಎಲ್ಲೋ ಹೋಗ್ಬಿಟ್ಟೆ ಏನೋ ಮುಳ್ಳು ಚುಚ್ಬಿಡ್ತು, ಏನೋ ಗಾಯ ಆಗೋಯ್ತು ಅಂದ್ರೆ ಇದು ಹಾವು ಇದು ಮುಟ್ಟಿರೋದ್ರಿಂದ ಕೆಟ್ಟ ಹಾವು ಏನೋ ಕೆಟ್ಟದ್ದು ಹುಳ ಮುಟ್ಬಿಟ್ಟಿದೆ. ಅದು ಅಂಥವನ್ನೆಲ್ಲ ಇದರಲ್ಲಿ ಪರಿಹಾರ 100% ಜನ ಸಾಮಾನ್ಯರು ಮಾಡ್ಕೊಬಹುದು. ನಮ್ಮ ಹತ್ರನೇ ಬರ್ಬೇಕು ಅಂತ ಏನಿಲ್ಲ, ಇದು ಅವ್ರಿಗೆ ಪಬ್ಲಿಕ್ಗೆ ಹೇಳ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಇದರಲ್ಲಿ ಅಷ್ಟು ಒಂದು ಗುಣ ಪಡ್ತಕ್ಕಂತ ಸಸ್ಯ ಇರೋದ್ರಿಂದ ಇದು ಒಳ್ಳೇದಾಗುತ್ತೆ ಅಂತ ಹೇಳಿ ನಾನು ಎಲ್ಲರಿಗೂ ಜನಗಳಿಗೆ ತಿಳಿಸ್ತಾ ಇದ್ದೀನಿ. ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಯಾಕಂದ್ರೆ ನೋಡೋದ್ರಿಂದ ಇದೇನಾಗುತ್ತೆ ಅಂದ್ರೆ, ನಾವು ಇನ್ನೊಂದ್ ಕಡೆ ಎಲ್ಲ ನಾವು ಹೊರಗಡೆ ಹೋದಾಗ, ಇಲ್ಲ ನಾವು ತೋಟದ ಕೆಲಸ, ಇವಾಗ ಹಳ್ಳಿ ಕಡೆ ಕೆಲಸ ಮಾಡೋರಾಗ್ಲಿ, ಇಲ್ಲ ಸಿಟಿಲಿ ಇರೋರು ನಮ್ಮ ಅಕ್ಕಪಕ್ಕ ಸೈಟ್ ಖಾಲಿ ಜಾಗದಲ್ಲಿ ಇಂಥ ಕಡೆ ಎಲ್ಲಾನು ಇದು ಹುಟ್ಟಿರೋದ್ರಿಂದ ಈ ಗಂಟು ಬರುತ್ತೆ. ಸೇಮ್ ನೋಡಿ, ಕುಣಿಕಿ ಗಿಡ ಅಂತ ಅಂದ್ರೆ ಸೇಮ್ ಗಂಟು, ಈ ಎಲೆ, ಈ ಮಗ್ಗು ನೋಡ್ಕೊಳ್ಳಿ. ಇದನ್ನ ಉಪಯೋಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ.